ನನ್ನ ದೇಶ ನನ್ನ ಜನ ನನ್ನ ಮಾನ ಪ್ರಾಣಗನ ತೀರಿಸುವೆನು ಅದರ ಋಣ ಈ ಒಂದೇ ಜನ್ಮದಿ. ವಿಸ್ತಾರ ಓಂಕಾರದ ಎಲ್ಲ ವೀಕ್ಷಕರಿಗೆ ಶರಣು ಶರಣಾರ್ಥಿಗಳು. ನಾವು ಬಹಳಷ್ಟು ವಿಶೇಷ ಅಂತಂದರೆ ಈ ದೇಶವನ್ನು ಕಾಯುವಂಥ ಸೈನಿಕರಿಗೆ ವಿಶೇಷವಾದ ಗೌರವವನ್ನು ಸಲ್ಲಿಸ್ತೇವೆ. ಅವರು ಸೈನ್ಯದಲ್ಲಿ ಸ್ವಲ್ಪ ಸರ್ವಿಸ್ ಮಾಡಿ ಬಂದಾಗ ನಮ್ಮ ನಾಡಿನೆಲ್ಲ ಕಡೆ ಅವರನ್ನು ಗೌರವಿಸ್ತೇವೆ. ಮಠಮಾನ್ಯಗಳಲ್ಲಿ ಅವರಿಗೆ ಸನ್ಮಾನಗಳನ್ನು ಮಾಡ್ತೇವೆ. ಕಾರಣ ಗುಡಿಯಲ್ಲಿರುವಂಥ ದೇವರಿಗಿಂತ ಗಡಿಯನ್ನು ಕಾಯುವಂಥ ಸೈನಿಕ ಶ್ರೇಷ್ಠ ಎನ್ನುವಂಥ ತತ್ವ ಈ ದೇಶದ್ದು. ಗುಡಿಯಲ್ಲಿರುವಂಥ ದೇವರು ಎಷ್ಟು ಶ್ರೇಷ್ಠನೇ ಅಷ್ಟೇ ಶ್ರೇಷ್ಠ ನಮ್ಮ ಗಡಿಯನ್ನು ಕಾಯುವಂಥ ಸೈನಿಕ. ಆ ಸೈನಿಕನ ಪರಿಸ್ಥಿತಿ ಏನು ಇವತ್ತಿನ ದಿನ, ಅವರ ಜೀವನ ಎಷ್ಟು ಅದ್ಭುತ. ಅವರನ್ನು ಒಂದಿಷ್ಟು ಈ ದೇಶದ ರಕ್ಷಕ ಅಂತ ಕರೆದ್ರು. ಕೇವಲ ಒಬ್ಬ ಸೈನಿಕನಲ್ಲ, ಈ ದೇಶದ ಆ ರಕ್ಷಕ ಅಂತ ಕರೆದ್ರು ಆತನನ್ನು. ನಾನು ಈ ಸಂದರ್ಭದಲ್ಲಿ ಒಂದು ಘಟನೆ ಹೇಳಲಿಕ್ಕೆ ಇಚ್ಛಪಡೋದು ಏನು, ಸಿಯಾಚಿನ ಗಡಿಯಲ್ಲಿ 2016ರಲ್ಲಿ ನಾವೆಲ್ಲ ಆ ಘಟನೆಯನ್ನು ನೋಡಿದ್ದೇವೆ. ಸಿಯಾಚಿನ ಗಡಿಯಲ್ಲಿ 20 ಅಡಿ ಆಳದಲ್ಲಿ ಆ ಎಲ್ಲ ಐಸ್ನಲ್ಲಿ 20 ಅಡಿ ಆಳದ ಐಸ್ ಮಂಜಿನಲ್ಲಿ ಸಿಗಾಕೊಂಡಿರುವಂಥ ಹನುಮಂತಪ್ಪ ಕೊಪ್ಪದ ಒಬ್ಬ ಸೈನಿಕ. ಆ ಹನುಮಂತಪ್ಪ ಕೊಪ್ಪದೊಬ್ಬ ಸೈನಿಕ ನನ್ನ ಇದೇ ಕುಂದಗೋಳದ ಹನುಮಂತಪ್ಪ ಕೊಪ್ಪದಿದನಲ್ಲ, 6 ದಿನ ಆ ಐಸ್ ಗಡ್ಡೆಯಲ್ಲೇ ತನ್ನ ಜೀವನವನ್ನು ಹಿಡಿದಿಟ್ಕೊಂಡಿದ್ದ. ಅಲ್ಲಿ 6 ದಿನ ಜೀವನವನ್ನು ಹಿಡಿದಿಟ್ಕೊಂಡು, ಉಸಿರನ್ನು ಹಿಡಿದಿಟ್ಕೊಂಡು ಜೀವನವನ್ನು ಸಾಗಿಸುವಂಥ ಯುವಕ ಆ ಹನುಮಂತಪ್ಪ ಕೊಪ್ಪದಿದಾನಲ್ಲ, ಮತ್ತೆ ಬದುಕಿ ಬಂದ. ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟ. ಏನು ಅಂದರೆ, ಗವಿಯಲ್ಲಿ ಕೂತು ಯೋಗವನ್ನು ಮಾಡುವಂಥ ಸ್ವಾಮಿಗಳು, ಸನ್ಯಾಸಿಗಳು, ಯೋಗಿಗಳು ಎಷ್ಟು ಶ್ರೇಷ್ಠವಾಗಿ ಬದುಕನ್ನು ಸಾಗಿಸಿ ಹೊರಗೆ ಬರ್ತಾರೆ, ಹಾಗೇ ನಾನು ಕೂಡ ಇವತ್ತು ಹೊರಗೆ ಬಂದಿನನ್ನುವಂಥ ಸಂದೇಶವನ್ನು ಕೊಟ್ಟಿರುವಂಥ ಏಕೈಕ ಸೈನಿಕ ಅಂದರೆ ಅದು ಹನುಮಂತಪ್ಪ ಕೊಪ್ಪದ ನೋಡಿ. ಅವರು ಕೂಡ ಅದು ಒಂದು ತಪಸ್ಸೆ ಈ ನಾಡಿನಲ್ಲಿ. ಕೇವಲ ಒಂದು AC ರಿಮೋಟಿನಲ್ಲಿ ಹೆಚ್ಚಾಗಿರುವಂಥ ಒಂದು ಪಾಯಿಂಟ್ ಹೆಚ್ಚಿಗಿಟ್ರೆ ನಮಗೆ ತಾಳ್ಕೊಳ್ಳಿಕ್ಕಾಗೋದಿಲ್ಲ. ಅಂಥದ್ರಲ್ಲಿ -20ರಿಂದ 40 ಡಿಗ್ರಿ ಸೆಲ್ಸಿಯಸ್ ಇರುವಂಥ ಆ ಒಂದು ತಂಪಾದ ವಾತಾವರಣದಲ್ಲಿ ಇಡೀ ರಾತ್ರಿಯನ್ನು ಕಳೀತಾರೆ ಅಂದರೆ ಸೈನಿಕರು ಈ ನಾಡಿಗಾಗಿ ಹೇಗೆ ದುಡಿತಾ ಇದ್ದಾರೆ. ಯಾವುದೋ ಒಬ್ಬ ವ್ಯಕ್ತಿಗೆ ಕೇಳಿದೆ ನಾನು, ಇಂಥ ಚಳಿಯಲ್ಲಿ ನೀವು ದೇಶವನ್ನು ಕಾಯ್ತಾ ಇದ್ದೀರಲ್ಲ, ನಿಮ್ಮ ಪ್ರಾಣಕ್ಕೆ ಹೆಚ್ಚು ಕಡಿಮೆ ಆದರೆ ಏನು ಮಾಡ್ತೀರಾ ಅಂತ. ಆ ಸೈನಿಕ ಒಂದು ಮಾತು ಹೇಳಿದ, ಸ್ವಾಮೀಜಿ ಈ ದೇಶಕ್ಕಾಗಿ ನನ್ನ ಪ್ರಾಣ ಹೋಯಿತು ಅಂತ ನಾವು ಖುಷಿ ಪಡ್ತೀವಿ ಅನ್ನುವಂಥ ಮಾತನ್ನು ಸೈನಿಕ ಹೇಳ್ತಾನಂದರೆ ಈ ಸೈನಿಕ ಎಷ್ಟು ಶ್ರೇಷ್ಠ ಈ ಜಗತ್ತಿನಲ್ಲಿ ಗೊತ್ತಿರಲಿ ನಿಮಗೆಲ್ಲ. ಒಬ್ಬ ಹುಡುಗನನ್ನು ಶಾಲೆಯಲ್ಲಿ ಟೀಚರ್ ಎದ್ದು ನಿಲ್ಲಿಸಿ ಒಂದು ಮಾತು ಕೇಳಿದರು, ನೀವೆಲ್ಲರೂ ಏನಾಗ್ತೀರಾ ಅಂತ, ನಿಮ್ಮ ಮುಂದಿನ ಗುರಿ ಏನು, ನೀವು ಮುಂದಿನ ದಿನಮಾನಗಳಲ್ಲಿ ಏನಾಗಲಿಕ್ಕೆ ಬಯಸ್ತೀರಾ ಅಂತ ಅವರ ಸ್ಕೂಲ್ನಲ್ಲಿ ಟೀಚರ್ ಎಲ್ಲ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾಯಿದ್ರು. ಎಲ್ಲ ಮಕ್ಕಳಿಗೆ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ಎಲ್ಲ ಹುಡುಗರು ನಾನು ಹಾಗಾಗ್ತೀನಿ, ಹೀಗಾಗ್ತೀನಿ, ಈ ದೇಶದ ಪ್ರಧಾನಿ ಆಗ್ತೀನಿ, ನಾನು ಹಾಗಾಗ್ತೀನಿ ಅಂತೆಲ್ಲ ಹೇಳುವಂಥ ಸಂದರ್ಭದಲ್ಲಿ ತಂದೆ ತಾಯಿಗಳೇ ನಿಮಗೂ ಗೊತ್ತಿರಲಿ, ಅದರಲ್ಲಿ ನಿಮ್ಮಂಥ ಮಕ್ಕಳಂಥ ಮಗು ಒಂದು ಮಾತನ್ನು ಹೇಳ್ತಾನೆ, ನಾನು ಈ ದೇಶದ ಸೈನಿಕನಾಗ್ತೀನಿ ಅಂದ. ನಾನು ಈ ದೇಶದ ಸೈನಿಕನಾಗ್ತೀನಿ ಅಂತಂದಾಗ ಟೀಚರ್ಗೆ ಆಶ್ಚರ್ಯ ಆಯಿತು. ಅಲ್ಲ, ಇಲ್ಲೇ AC ರೂಮಲ್ಲಿ ಕುತ್ಕೊಂಡು ಮಾಡುವಂಥ ಜಾಬ್ಗಳನ್ನು ನೀನು ಹೇಳ್ತೀಯ ಅಂತ ನಾನು ಅಂದ್ಕೊಂಡ್ರೆ, ಅಂಥ ಒಂದು ಗಡಿಯಲ್ಲಿ ಹೋಗಿ ಈ ದೇಶವನ್ನು ಕಾಯ್ತೀನಿ ಅಂತ ಹೇಳ್ತೀಯಲ್ಲ, ಯಾಕಪ್ಪ ಅಂತ ಕೇಳಿದಾಗ ಆ ಮಗು ಒಂದು ಮಾತು ಹೇಳುತ್ತೆ. ಬಂಧುಗಳೇ, ನಾನು ಅದನ್ನು ವಿಚಾರ ಮಾಡಬೇಕು. ನಿಮಗೂ ಗೊತ್ತಿರಲಿ, ಆ ಮಗು ಹೇಳಿದ ಉತ್ತರ ನೋಡಿ ಎಷ್ಟು ಚೆನ್ನಾಗಿದೆ. ಟೀಚರ್ ಕೇಳ್ತಾರೆ, ಯಾಕೆ ನೀನು ಸೈನಿಕನಾಗ್ಲಿಕ್ಕೆ ಬಯಸ್ತೀಯ ಅಂತಂದಾಗ ಟೀಚರ್ಗೆ ಆ ಮಗು ಹೇಳುತ್ತೆ, ನನ್ನ ತಂದೆಯೂ ಕೂಡ ಸಿಯಾಚಿನ ಗಡಿಯಲ್ಲಿ ಈ ಭಾರತ ದೇಶದ ಸೈನಿಕನಾಗಿ ಕೆಲಸ ಮಾಡ್ತಾ ಇದ್ದ. ಅಂತಹ ಸಂದರ್ಭದಲ್ಲಿ ವೈರಿಗಳ ಗುಂಡಿಗೆಗೆ ನನ್ನ ತಂದೆ ಬಲಿಯಾದ. ನನ್ನ ತಂದೆ ಬಲಿಯಾದಾಗ ಆತನ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದರು, ಮಲಗಿಸಿದ್ರು ನಮ್ಮಪ್ಪನನ್ನು. ನಮ್ಮವ್ವ ಅಲ್ಲಿ ಕುಂತು ಅಳ್ತಾ ಇದ್ಲು, ನಾನು ಕುಂತು ಅಳ್ತಾ ಇದ್ದೆ. ನಮ್ಮ ಅವ್ವನಿಗೆ ಹೋಗಿ ಹೇಳಿದೆ ನಾನು, ಅವ್ವ ಭಾಳಷ್ಟು ಅಳಬೇಡ, ನಿನ್ನ ನೋಡಿ ನನಗೂ ದುಃಖ ಆಗಕತ್ತದ, ದಯಮಾಡಿ ಭಾಳಷ್ಟು ಅಳಬೇಡ ಅಂತಂದಾಗ ಅವಾಗ ಆ ತಾಯಿ ಹೇಳ್ತಾಳ, ಮಗ ನನ್ನ ಆಸೆ ಈಡೇರಿಸ್ತೀಯಾ ಅಂತ ಹೇಳಿದ್ಲು. ಏನು ಹೇಳಮ್ಮ, ಇವತ್ತು ನಿಮ್ಮ ಅಪ್ಪ ಇಲ್ಲ, ನಾವಿಬ್ಬರೇ ಇನ್ನು ಮುಂದೆ ಜೀವನವನ್ನು ಕಳಿಬೇಕಾಗಿರೋದು, ಒಂದಿಷ್ಟು ಏನು ಮಾಡ್ಬೇಕು ಹೇಳು ಅಂತಂದಾಗ ಅವ್ರ ಅವ್ವ ಹೇಳ್ತಾಳ, ಏನಿಲ್ಲ, ನೀನು ನನಗೆ ಇವತ್ತೊಂದು ಪ್ರಾಮಿಸ್ ಮಾಡು. ಏನು,
ಏನಿಲ್ಲ, ನೀನು ಕಲಿತು ದೊಡ್ಡವನಾಗ್ತೀಯ, ನೌಕರಿ ತಗೊಳ್ಬೇಡ, ನೀನು ಏನಾಗಬೇಕು ಅಂದರೆ ಈ ದೇಶದ ಸೈನಿಕನಾಗಬೇಕು. ಯಾವ ಸ್ಥಾನದಲ್ಲಿ ಹೋಗಿ ನೀ ಸಿಯಾಚಿನದ ಗಡಿಯಲ್ಲಿ ನಿಮ್ಮ ಅಪ್ಪ ಪ್ರಾಣವನ್ನು ಕಳ್ಕೊಂಡಾನ, ಅದೇ ಜಾಗದಲ್ಲಿ ಹೋಗಿ ನಿಂತು ವೈರಿಗಳ ಪಡೆಯನ್ನು ಹಿಮ್ಮೆಟ್ಟಿಸಿ ಕೊಂದು ನೀನು ಮರಳಿ ನನ್ನ ಭಾರತ ದೇಶಕ್ಕೆ ಬಂದಾಗ, ನನ್ನ ನಾಡಿಗೆ ಬಂದಾಗ ನಿಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗ್ತದ, ನನ್ನ ಮನಸ್ಸಿಗೆ ಒಂದಿಷ್ಟು ಖುಷಿ ಆಗ್ತದ. ಅಲ್ಲಿವರೆಗೂ ನನಗೆ ನೆಮ್ಮದಿ ಇಲ್ಲ ಅನ್ನುವಂಥ ಮಾತನ್ನು ತಾಯಿ ಹೇಳಿದ್ಲು. ಅದಕ್ಕೆ ಟೀಚರ್ಗೆ ಹೇಳಿದ ಹುಡುಗ ಈ ಕನಸನ್ನು ಹೊತ್ತುಕೊಂಡಿರುವಂಥದ್ದಕ್ಕೆ ನಾನು ಸೈನಿಕನಾಗಬೇಕಾಗಿದೆ, ನಾನು ಸೈನಿಕನಾಗ್ತೀನಿ ಅಂತ ಹೇಳಿದ್ದು ಮೇಡಮ್ ಅನ್ನುವಂಥ ಮಾತನ್ನು ಹೇಳ್ತಾನಂದರೆ, ಈ ದೇಶದ ಮಕ್ಕಳು ಸೈನಿಕರನ್ನು ಮಾದರಿಯಾಗಿ ಇಟ್ಕೊಳ್ಳೋಣ. ಬೌಂಡರಿ ಹೊಡೆಯುವಂಥ ಕ್ರಿಕೆಟಿಗರನ್ನು ನಾವು ನೆನಪಿನಲ್ಲಿ ಇಟ್ಕೋತೇವೆ, ಆದರೆ ಗೊತ್ತಿರಲಿ ಬಂಧುಗಳೇ, ಬೌಂಡರಿ ಕಾಯುವಂಥ ಸೈನಿಕನನ್ನು ನಾವು ಕಲ್ಪನೆಯೇ ಇಲ್ಲ ಈ ಜಗತ್ತಿಗೆ. ಬೌಂಡರಿ ಹೊಡೆಯುವಂಥ ನಾಯಕರು, ಬೌಂಡ್ರಿ ಹೊಡೆಯುವಂಥ ಕ್ರಿಕೆಟಿಗರು ನಮ್ಮ ತಲೆಯಲ್ಲಿದ್ದಾರೆ. ಬೆಟ್ಟಿಂಗ್ ಕಟ್ತೇವೆ, ಅವರನ್ನು ಗೆಲ್ಲಿಸ್ತೇವೆ, ಅವ್ರನ್ನ ಗೆಲ್ಲಿಸ್ಲಿಕ್ಕೆ ನಮ್ಮ ಪ್ರಾಣ ಕಳ್ಕೊತೇವೆ, ರೊಕ್ಕ ಕಳ್ಕೊತೇವೆ, ಇನ್ನೊಂದೇನೋ ಕಳ್ಕೊತೇವೆ. ಆದರೆ ನಮ್ಮ ಗಡಿಯನ್ನು ಕಾಯುವಂಥ ಸೈನಿಕನಿಗಾಗಿ ನಾವೇನು ಕೊಟ್ಟಿದ್ದೇವೆ ಗೊತ್ತಿರಲಿ. ಒಬ್ಬ ಸೈನಿಕನಿಗೆ ಭೇಟಿ ಆದಾಗ ಒಂದು ಪ್ರಶ್ನೆ ಕೇಳಿದೆ, ಅಲ್ಲ ನೀನು ಎಷ್ಟು ವರ್ಷ ಆಯ್ತು ಇಲ್ಲಿ ಕೆಲಸ ಮಾಡಲಿಕ್ಕತ್ತು? ಸರಿ ಸುಮಾರು 3 ವರ್ಷ ಆಯಿತು ಸ್ವಾಮೀಜಿ ಅಂತ ಹೇಳ್ದ. ಆ ಸಂದರ್ಭದಲ್ಲಿ ನಾನು ಅವನು ಕೇಳಿದೆ, ಹಾಗಿದ್ರೆ ಊರಿಗೆ ಹೋಗಿಲ್ವಾ? ಇಲ್ಲ, ನಾನು ಮದುವೆ ಆದಮೇಲೆ ನನ್ನ ಹೆಂಡತಿಯ ಜೊತೆಗೆ 6 ತಿಂಗಳು ಇದ್ದು ಬಂದೆ. ಆ 6 ತಿಂಗಳು ಇದ್ದು ಬಂದ ಮೇಲೆ ನಾನು ಇಲ್ಲಿ ಕೆಲಸ ಮಾಡ್ತೀನಿ, ಭಾರತ ದೇಶದ ಗಡಿಯನ್ನು ಕಾಯ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ 3 ವರ್ಷ ಆಯಿತು, ನನಗೆ ರಜಾ ಸಿಗ್ತಾ ಇಲ್ಲ. ನನ್ನ ಹೆಂಡತಿ ಫೋನ್ ಮಾಡಿ ಹೇಳ್ತಿದ್ದಾಳೆ, ನಿಮಗೊಂದು ಮಗು ಹುಟ್ಟಿದೆ, ದಯಮಾಡಿ ಮುಖ ನೋಡ್ಲಿಕ್ಕೆ ಬರ್ರಿ ಅಂತ. 3 ವರ್ಷದಿಂದ ಕಾಯ್ತಿದ್ದೀನಿ, ನನ್ನ ಮಗುವಿನ ಮುಖ ನೋಡಬೇಕು ಅಂತ. ಆ ಸೈನಿಕನಿಗೆ ಆಗ್ತಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಸೈನಿಕ ತನ್ನ ಸೇವೆ ಮಾಡ್ತಿದ್ದಾನೆ, ನಾವು ಅರ್ಥ ಮಾಡ್ಕೋಬೇಕಲ್ವಾ. ಹುಟ್ಟಿದ ಮಗುವಿನ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ, ತನ್ನ ಮಗುವಿನ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ, ತನ್ನ ತಂದೆ ತಾಯಿ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ, ತನ್ನ ಹೆಂಡತಿಯ ಮುಖ ನೋಡ್ಲಿಕ್ಕೆ ಆಗ್ತಿಲ್ಲ. ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಸೈನಿಕರು ಕೆಲಸ ಮಾಡ್ತಿದ್ದಾರೆ, ತಮ್ಮ ಸೇವೆಯನ್ನು ಭಾರತ ದೇಶಕ್ಕೆ ಮುಟ್ಟಿಸ್ತಿದ್ದಾರೆ, ಸಲ್ಲಿಸ್ತಿದ್ದಾರೆ ಅಂತಂದರೆ ಸೈನಿಕರ ಜೀವನ ನೋಡಿ ಎಷ್ಟು ವಿಚಿತ್ರವಾಗಿದೆ. ಅಂಥ ಸಂದರ್ಭದಲ್ಲಿ ನಾವು ಇವತ್ತಿನ ದಿನ ಯಾವ ಥರನಾಗಿ ನಡೀತಾ ಇದೆ ನಮ್ಮ ಜೀವನ. ಮುಜೆ ತೋಡು ಲೇನಾ ವನಮಾಲೆ ಉಸ್ ಫತ್ ಫರ್ ದೇನಾ ತುಮ್ ಫೇಂಗ್ ಮಾತೃಭೂಮಿ ಫರ್ ಸೀಸ್ ಚಡಾನೆ ಜಿಸ್ ಫತ್ ಜಾವೆ ವೀರ ಅನೇಕ ಅನ್ನುವಂಥ ಮಾತನ್ನು ಕವಿಗಳು ಬರೀತಾರೆ. ಒಂದು ಹೂ ಹೇಳ್ತದ, ನನ್ನ ಜೀವನ ಪವಿತ್ರ ಆಗಬೇಕಾಗಿತ್ತು ಅಂತಂದ್ರೆ ದೇವಸ್ಥಾನದಲ್ಲಿರುವಂಥ ಮೂರ್ತಿಯ ಮೇಲೆ, ದೇವರ ತಲೆಯ ಮೇಲೆ ಏರಿಸಿದಾಗ ನನ್ನ ಜೀವನ ಪವಿತ್ರ ಆಗೋದಿಲ್ಲ. ನನ್ನ ಜೀವನ ಯಾವಾಗ ಪವಿತ್ರ ಆಗ್ತದಂದರೆ ಈ ದೇಶಕ್ಕಾಗಿ, ಈ ನಾಡಿಗಾಗಿ ತಮ್ಮ ಜೀವನವನ್ನು ಪಣಕ್ಕಿಟ್ಟು ಶತ್ರುಗಳ ಪಡೆಗಳ ವಿರುದ್ಧ ಹೋರಾಡಲಿಕ್ಕೆ ಹೋಗುವಂಥ ಸೈನಿಕರ ಹಾದಿ ಇದೆಯಲ್ಲ, ದಾರಿ ಇದೆಯಲ್ಲ, ಆ ದಾರಿ ಒಳಗೆ ನನ್ನನ್ನು ಒಂದಿಷ್ಟು ಹಿಂಗೆ ಒಗಿ, ಹೂ ಹೇಳ್ತದ, ನನ್ನನ್ನು ಹಿಂಗೆ ಒಗಿ, ಅಲ್ಲಿ ಒಗೆದಾಗ ಆ ದಾರಿಯಲ್ಲಿ ಸೈನಿಕರು ಹೋಗ್ತಿರ್ತಾರಲ್ಲ, ಆ ಸೈನಿಕರು ಹೋಗುವಾಗ ಅವರ ಪಾದದ ಧೂಳಿ ನನಗೆ ಒಂದಿಷ್ಟು ಸೋಂಕಿದ್ರೆ ಸಾಕು, ನನ್ನ ಜನ್ಮ ಪಾವನ ಆಗ್ತದ ಅನ್ನುವಂಥ ಮಾತನ್ನು ಒಂದು ಹೂ ಹೇಳ್ತದಂದರೆ ಸೈನಿಕನಿಗೆ ಎಷ್ಟು ದೊಡ್ಡ ಬೆಲೆ ಐತಿ ಜಗತ್ತಿನಲ್ಲಿ ಅನ್ನುವಂಥದ್ದನ್ನು ನಾವೆಲ್ಲ ಅರ್ಥ ಮಾಡ್ಕೊಳ್ಳೋಣ ಎನ್ನುವಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಶರಣಾರ್ಥಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.